Hello everyone. Today's session is regarding practical part and we are going to cover second practice and third practice, which is completely depending on Google Form. So let us begin today's session by the definition of offline and online questionnaire. ಸೊ ಈ ಸ್ಲೈಡಲ್ಲಿ ನಾವು ಆಫ್ಲೈನ್ ಮತ್ತು ಆನ್ಲೈನ್ ಕ್ವೆಶ್ಚನೇರ್ ಬಗ್ಗೆ ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ನೀವು 25 ಕ್ವೆಶನ್ಸಿಂದು ಸೆಟ್ಟನ್ನು ಕ್ರಿಯೇಟ್ ಮಾಡಿದ್ದೀರಾ ಅಂತ ಅಂದರೆ ದಟ್ ಮೀನ್ಸ್ ನೀವು ಒಂದು ಕ್ವೆಶ್ಚನೇರ್ನ ಪ್ರಿಪೇರ್ ಮಾಡಿದ್ದೀರಾ, ವಿಚ್ ಇಸ್ ಯುವರ್ ಫಸ್ಟ್ ಪ್ರಾಕ್ಟೀಸ್. ಕ್ವೆಶ್ಚನೇರ್ ಪ್ರಿಪೇರ್ ಮಾಡೋದು ಕ್ವೆಶನ್ಸ್ ಡೇಟಾನ ಕಲೆಕ್ಟ್ ಮಾಡ್ಕೊಳ್ಲಿಕ್ಕೆ. ಬಟ್ ಈ ಡೇಟಾ ಕಲೆಕ್ಟ್ ಮಾಡ್ಕೊಳ್ಲಿಕ್ಕೆ ಫಸ್ಟ್ ನೀವು ಕ್ವೆಶ್ಚನೇರ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಡಿಸ್ಟ್ರಿಬ್ಯೂಟ್ ಮಾಡಿದ ಮೇಲೆ ನಿಮಗೆ ರೆಸ್ಪಾನ್ಸ್ ಸಿಗುತ್ತೆ. ಅಂದರೆ ನಿಮ್ಮ ಪಾರ್ಟಿಸಿಪೆಂಟ್ಸ್, ನಿಮ್ಮ ರೆಸ್ಪಾಂಡೆಂಟ್ಸ್ ಅದನ್ನು ಫಿಲಪ್ ಮಾಡಿ ನಿಮಗೆ ಕೊಟ್ಟರೆ ನಿಮಗೆ ಡೇಟಾ ಕಲೆಕ್ಟ್ ಆಗುತ್ತೆ. ಸೊ ಈ ಒಂದು ಕ್ವೆಶ್ಚನೇರ್ನ ನೀವು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಅದಕ್ಕೆ ನಿಮ್ಮ ಹತ್ರ ಎರಡು ಮೆಥಡ್ ಇದೆ. ಒಂದು ನೀವು ಆಫ್ಲೈನ್ ಡಿಸ್ಟ್ರಿಬ್ಯೂಟ್ ಮಾಡಿ ಡೇಟಾ ಕಲೆಕ್ಟ್ ಮಾಡ್ಕೊಬೋದು, ಇಲ್ಲ ಅಂದರೆ ಆನ್ಲೈನ್ ಡಿಸ್ಟ್ರಿಬ್ಯೂಟ್ ಮಾಡಿ ಕೂಡ ಡೇಟಾ ಕಲೆಕ್ಟ್ ಮಾಡ್ಕೊಬೋದು. ಸೊ ವಾಟ್ ಈಸ್ ಆಫ್ಲೈನ್ ಕ್ವೆಶ್ಚನೇರ್? If you are having printout of a questionnaire, that is hard copy of a questionnaire, and you are distributing it manually and you are collecting the answers, responses, then we call it as offline questionnaire. ಅಂದರೆ ಹಾರ್ಡ್ ಕಾಪಿ ಒಂದು ಪೇಪರ್ ಮೇಲೆ ಪ್ರಿಂಟೌಟ್ ತಗೊಂಡು ಕ್ವಶನ್ಸಿಂದು ಅದನ್ನು ನೀವು ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಅವ್ರ ಆನ್ಸರ್ ಫಿಲಪ್ ಮಾಡಿದ ಮೇಲೆ ಆ ಕ್ವೆಶ್ಚನೇರ್ನ ನಮಗೆ ಸಬ್ಮಿಟ್ ಮಾಡ್ತಾರೆ. ಸೊ ಅಲ್ಲಿ ನಮಗೆ ಡೇಟಾ ಕಲೆಕ್ಟ್ ಆಗುತ್ತೆ. This is called offline questionnaire. Now what is online questionnaire? So online questionnaire na create ಮಾಡೋಕ್ಕೆ ಫಸ್ಟ್ ನಾವು questionnaire ಇಂದು ಸಾಫ್ಟ್ ಕಾಪಿ ಕ್ರಿಯೇಟ್ ಮಾಡ್ಕೊಬೇಕು. ಅಂದರೆ 25 ಕ್ವೆಶನ್ಸ್ ನೀವೇನು ಮಾಡಿದ್ದೀರಾ ಅದರದ್ದು ಸಾಫ್ಟ್ ಕಾಪಿ ನಾವು ಕ್ರಿಯೇಟ್ ಮಾಡಿ ಆಮೇಲೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ವಿ ಕ್ಯಾನ್ ಯೂಸ್ ಡಿಫ್ರೆಂಟ್ ಮೀಡಿಯಮ್ಸ್ ಲೈಕ್ ಮೇಲ್ ಮಾಡ್ಬೋದು, QR ಕೋಡ್ನ ನೀವು ಜನ್ರೇಟ್ ಮಾಡ್ಬೋದು, ಇಲ್ಲ ಮೊಬೈಲ್ ಆ್ಯಪ್ಸಲ್ಲಿ ನೀವು ಆ ಒಂದು ಕ್ವೆಶ್ಚನೇರ್ನ ಪೋಸ್ಟ್ ಮಾಡ್ಬೋದು, ನೀವು ವೆಬ್ಸೈಟ್ಸಲ್ಲಿ ನಿಮ್ಮ ಕ್ವೆಶ್ಚನೇರ್ನ ಅಪ್ಲೋಡ್ ಮಾಡ್ಬೋದು, ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನಿಮ್ಮ ಕ್ವೆಶ್ಚನೇರ್ನ ಪೋಸ್ಟ್ ಮಾಡ್ಬೋದು. ಸೊ ಇದೆಲ್ಲ ಮೀಡಿಯಮ್ಸ್ ಇದೆ. ಇದರಲ್ಲಿ ನೀವು ಕ್ವೆಶ್ಚನೇರ್ನ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಅವರ ರೆಸ್ಪಾನ್ಸನ್ನು ಇನ್ ದ ವೇ ಆಫ್ ಸಾಫ್ಟ್ ಕಾಪಿನೇ ಪಡಿಬಹುದು, ರೈಟ್? ಸೊ ಹೌ ಟು ಕ್ರಿಯೇಟ್ ಸಾಫ್ಟ್ ಕಾಪಿ ಆಫ್ ಅ ಕ್ವೆಶ್ಚನೇರ್? ಸೊ ದೇರ್ ಆರ್ ಮೆನಿ ಫ್ರೀ ಆ್ಯಪ್ಸ್ ಇನ್ ದ internet. So like for example you ನೋಡ್ತಾ ಇದ್ದೀರಾ there are so many apps where you can create a soft copy of a questionnaire. Some of the apps they are made for the questionnaires only. Okay, so like ಈ ಆ್ಯಪ್ಸ್ಗಳಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಗೂಗಲ್ ಫಾರ್ಮ್ಸ್ ಮೇಲೆ. ಸೊ ಗೂಗಲ್ ಫಾರ್ಮ್ ಏನಿದೆ ಇದು ನಿಮ್ಮ ಎರಡನೇ ಪ್ರಾಕ್ಟೀಸ್ ಮತ್ತು ಮೂರನೇ ಪ್ರಾಕ್ಟೀಸಿಗೆ ಸಂಬಂಧಪಟ್ಟಿರೋದು. ನಿಮ್ಮ ಎರಡನೇ ಪ್ರಾಕ್ಟೀಸಲ್ಲಿ ನೀವು ಗೂಗಲ್ ಫಾರ್ಮ್ನ ಕ್ರಿಯೇಟ್ ಮಾಡೋದು ಕಲಿತೀರಾ. ನಿಮ್ಮ ಮೂರನೇ ಪ್ರಾಕ್ಟೀಸಲ್ಲಿ ನೀವು ಗೂಗಲ್ ಫಾರ್ಮ್ನ ಡಿಸ್ಟ್ರಿಬ್ಯೂಟ್ ಮಾಡಿ ರೆಸ್ಪಾನ್ಸನ್ನು ಕಲೆಕ್ಟ್ ಮಾಡೋದು ಕಲಿತೀರಾ. So now the purpose is to create a soft copy of your questionnaire. So for that we are doing that through Google Form. So for reaching to the Google Form, go to your drive, click on your drive. So when you're inside your drive, click on new. So when you click on new, let us see what happens. So when you click on new, you will get an option drop down where you get a Google form, and click on blank form to get a blank Google form. So now you can see we have got a blank Google form page. It is untitled, so you need to title it. That means title is nothing but what is the purpose of your questionnaire. You can write that purpose, okay? And below that forum description is there. So forum description is not compulsory. If you want it to be filled, then you can fill, otherwise you can leave it as it is, because form description is just to inform your participant some extra information. If you want to give them about the forum, you can just give them, okay?
So I will name my untitled form as form 1 and my description as survey form. Let us move to the next slide. So here you can see on the right side of the title form 1 and survey form, that block right side, we have certain icons. Now let us go one by one and see the options that we get when we click on those icons. Okay, so we have total 6 icons, vertical icons here. Let us go one by one. What does it mean? Let us see. So first one is add question. When you click on it, you can add another block, a new block for writing questions, right? If you have completed first question, then if you click on add question, you will get another block for the new blank block for the next question. Second one is question import. That means if you have already typed and saved the question somewhere in the drive in some other forum, you can bring it, copy it from there to the present forum. Third one is add title and description. So ನಾನೀಗ ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಬರ್ದ್ನಲ್ಲ ಸ್ಟಾರ್ಟಿಂಗಲ್ಲಿ, ಅದೇ ಥರ ನೀವು ಕ್ವೆಶ್ಚನಿಯರ್ ನಡುವೆ ಎಲ್ಲಾದರೂ ಮಧ್ಯ ಕೂಡ ಟೈಟಲ್ನ ಮತ್ತು ಡಿಸ್ಕ್ರಿಪ್ಷನ್ನ ನೀವು ರಿಪೀಟ್ ಮಾಡ್ಬೋದು, ಇಲ್ಲ ಹೊಸ ಡಿಸ್ಕ್ರಿಪ್ಷನ್ನ ಬರಿಬೋದು. ಸೊ ಫಾರ್ ದ್ಯಾಟ್ ಯು ನೀಡ್ ಟು ಕ್ಲಿಕ್ ಆನ್ ಆ್ಯಡ್ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್. Now next is, fourth one is add image, right? So you can add image if it is saved somewhere in your computer, otherwise you can browse it, you can download it from internet also. ಸೊ ಯಾವುದಾದ್ರೂ ಪಿಕ್ಚರ್ನ ನೀವು ಆ್ಯಡ್ ಮಾಡಬೇಕು ಕ್ವೆಶ್ಚನೇರಲ್ಲಿ ಅಂದರೆ ಅದು ಕೂಡ ನೀವು ಮಾಡ್ಬೋದು. ನಾವು ಆ್ಯಡ್ ವಿಡಿಯೋ, ಯು ಕ್ಯಾನ್ ಆಲ್ಸೋ ಆ್ಯಡ್ ವಿಡಿಯೋ. ಆ್ಯಡ್ ಸೆಕ್ಷನ್ ಅಂದರೆ ಕ್ವೆಶ್ಚನರಲ್ಲಿ ನಾವು ಸೆಕ್ಷನ್ಸ್ನ ಆ್ಯಡ್ ಮಾಡ್ತಾ ಹೋಗೋದು. ನಾವು ಯಾಕೆ ಸೆಕ್ಷನ್ಸ್ನ ಆ್ಯಡ್ ಮಾಡ್ತೀವಿ ಅನ್ನೋದು, ಇಟ್ ಈಸ್ ಬಿಕಾಸ್ ಈಗ ಫಾರ್ ಎಕ್ಸಾಂಪಲ್ 25 ಕ್ವೆಶನ್ಸ್ ನೀವು ಕ್ರಿಯೇಟ್ ಮಾಡಿದ್ದೀರಾ ಅಂದರೆ 25 ಕ್ವೆಶನ್ಸ್ನ ಒಂದೇ ಸತಿ ನಾವು ಒಂದು ಶೀಟ್ ಒಂದೇ ಸರಿ ಡಿಸ್ಪ್ಲೇ ಮಾಡಿಬಿಟ್ರೆ ಸಮ್ಟೈಮ್ಸ್ ಪಾರ್ಟಿಸಿಪೆಂಟ್ಸ್ ಮೇ ಗೆಟ್ ಬೋರ್ಡ್. ಇಷ್ಟೊಂದು ಕ್ವೆಶನ್ಸ್ ಇದಾವಲ್ಲ, 25 ಕ್ವೆಶನ್ಸ್ ಆನ್ಸರ್ ಮಾಡಬೇಕಾ ಅಂತ ಅವ್ರು ಕೆಲವೊಂದು ಸತಿ ದೇ ಕ್ಯಾನ್ ಲೆಟ್ ಇಟ್ ಗೋ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಟು ಮೇಕ್ ದ ಪ್ರೆಸೆಂಟೇಷನ್ ಗುಡ್, ನಾವೇನು ಮಾಡ್ತೀವಿ, ಸೆಕ್ಷನ್ಸ್ ಮಾಡ್ತಾ ಹೋಗ್ತೀವಿ. ನೀವು ನೋಡ್ತೀರಾ, ನಾವು ಗೂಗಲ್ ಫಾರ್ಮ್ ತುಂಬುವಾಗ ನಾವು ಆನ್ಸರ್ ಮಾಡುವಾಗ ಒಂದು ಸೆಕ್ಷನ್ ಮುಗಿದ್ಮೇಲೆ ನೆಕ್ಸ್ಟ್ ಅಂತ ಬರುತ್ತೆ, ಆವಾಗ ನಾವು ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಸೆಕ್ಷನಿಗೆ ಹೋಗುತ್ತೆ. ಸೊ ಈ ಥರ ಸೆಕ್ಷನ್ಸ್ನ ಆ್ಯಡ್ ಮಾಡಬೇಕು ಅಂತ ಅಂದರೆ ಯು ಕ್ಯಾನ್ ಕ್ಲಿಕ್ ಆನ್ ಆ್ಯಡ್ ಸೆಕ್ಷನ್. ಸೊ ದೀಸ್ ಆರ್ ದ 6 vertical icons and their purpose. ಓಕೆ, ಸೊ ನೀವೀಗ ವರ್ಟಿಕಲ್ ಐಕಾನ್ಸ್ ನೋಡ್ತಾ ಇದ್ದೀರಾ ರೈಟ್ ಸೈಡಲ್ಲಿ, ಅದೇ ನಾವು ಆಲ್ರೆಡಿ ವಿ ವೆಂಟ್ ಥ್ರೂ ದ್ಯಾಟ್. ಈಗ ನೆಕ್ಸ್ಟ್ ಬರೋಣ. ಇದು ನೀವು ನೋಡ್ತಾ ಇರೋದು ಅನ್ಟೈಟಲ್ಡ್ ಕ್ವೆಶನ್ ಅಂತ ಇದೆ. ಇದು ಒಂದು ಕ್ವೆಶ್ಚನ್. ಓಕೆ, ನೀವು ಪ್ಲಸ್ ಮಾರ್ಕ್ ಇದೆಯಲ್ಲ, ಪ್ಲಸ್ ಐಕಾನ್ ಇದೆ, ಕ್ಲಿಕ್ ಮಾಡಿದ್ರೆ ಇನ್ನೊಂದು ಕ್ವೆಶ್ಚನ್ಗೆ ಹೊಸ ಬ್ಲಾಕ್ ಆ್ಯಡ್ ಆಗ್ತಾ ಹೋಗುತ್ತೆ. ಅದನ್ನು ಆಲ್ರೆಡಿ ನಾನು ನಿಮಗೆ ಹೇಳಿದೆ. ಈಗ ನಿಮ್ಮ 25 ಕ್ವೆಶ್ಚನ್ ಏನಿದೆ ಅದರಲ್ಲಿ ಫಸ್ಟ್ ಕ್ವೆಶ್ಚನ್ ನೀವು ಅಲ್ಲಿ ಟೈಪ್ ಮಾಡ್ತೀರಾ ಅಂದ್ಕೊಳ್ಳಿ. ಅನ್ಟೈಟಲ್ಡ್ ಕ್ವೆಶ್ಚನಲ್ಲಿ ಒಂದು ಕ್ವೆಶ್ಚನನ್ನು ಟೈಪ್ ಮಾಡ್ತೀರಾ. ಟೈಪ್ ಮಾಡಿದ್ಮೇಲೆ ನಾನು ನಿಮಗೆ ಹೇಳಿದ ಹಾಗೆ ಆಪ್ಷನ್ಸ್ ಕೊಡೋಕ್ಕೆ, ಹೇಗೆ ಆಪ್ಷನ್ಸ್ ನೀವು ಕೊಡ್ತೀರಾ ಇದು ನಿಮ್ಮ ಮೇಲೆ ಬಿಟ್ಟಿದೆ. ದಟ್ ಈಸ್ ಯುವರ್ ಚಾಯ್ಸ್, ವೆದರ್ ಯುವರ್ question will be drop down question, whether it is multiple choice question, whether it is a matrix question. It is on your presentation, you ಹೆಂಗೆ ಪ್ರೆಸೆಂಟ್ ಮಾಡ್ತೀರಾ. ಸೊ ಅನ್ಟೈಟಲ್ಡ್ ಕ್ವೆಶ್ಚನ್ ಪಕ್ಕದಲ್ಲಿ ಮಲ್ಟಿಪಲ್ ಚಾಯ್ಸ್ ಅಂತ ಒಂದು ಡ್ರಾಪ್ ಡೌನ್ ಇದೆ. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಆ ಚಾಯ್ಸಸ್ ಸಿಗುತ್ತೆ. ಸೊ ಏನೇನು ಚಾಯ್ಸಸ್ ಇರುತ್ತೆ ಅಂತ ನಾವು ನೋಡೋಣ. ಮಲ್ಟಿಪಲ್ ಚಾಯ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಲೆಟ್ ಮಿ ಸಿ ಯಾವ್ಯಾವ ಆಪ್ಷನ್ಸ್ ನನಗೆ ಸಿಗುತ್ತೆ ಅಂತ. ಸೊ ನಾನು ಮಲ್ಟಿಪಲ್ ಚಾಯ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಐ ಗೆಟ್ ಸೋ ಮೆನಿ ಆಪ್ಷನ್ಸ್, ಯು ಕ್ಯಾನ್ ಸಿ. ಸೊ ಶಾರ್ಟ್ ಆನ್ಸರ್ಸ್, I can expect short answer, I can expect a paragraph answer, multiple choice, check boxes, drop down, file upload, linear scale, multiple choice grid, tick box grid, date and time. ಇಲ್ಲಿ ನನ್ನ ಇವತ್ತು ಸೆಷನಲ್ಲಿ ನಾನು ಪ್ರತಿಯೊಂದು ಆಪ್ಷನನ್ನು ಕ್ಲಿಕ್ ಮಾಡಿ ಪ್ರತಿಯೊಂದಕ್ಕೂ ಒಂದು ಕ್ವೆಶ್ಚನನ್ನು ಫ್ರೇಮ್ ಮಾಡ್ತಾ ನಿಮಗೆ ಅದರದ್ದು ಯೂಸೇಜನ್ನು ಹೇಳ್ತಾ ಹೋಗ್ತೇನೆ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನಾನಿಲ್ಲಿ ಕೊಡ್ತಾ ಇರೋದು ನಿಮಗೆ ಮೊದಲನೇದಾಗಿ ಕ್ವೆಶ್ಚನ್ ಏನಂದರೆ ನೇಮ್. ಸೊ ಆಬ್ವಿಯಸ್ಲಿ ಇದು ಕ್ಲೋಸ್ಡ್ ಎಂಡೆಡ್ ಕ್ವೆಶ್ಚನ್ ಅಲ್ಲ, ಇದು ಒಂದು ಡೆಮೋಗ್ರಾಫಿಕ್ ಕ್ವೆಶ್ಚನ್. ಸೊ ಐ ಆಮ್ ಜಸ್ಟ್ ಗಿವಿಂಗ್ ಯು ಆ್ಯನ್ ಎಕ್ಸಾಂಪಲ್ ಆಫ್ ದ
ಕ್ವೆಶನ್ಸ್ ವೇರ್ ಯು ಎಕ್ಸ್ಪೆಕ್ಟ್ ಶಾರ್ಟ್ ಆನ್ಸರ್. ಓಕೆ, ಸೊ ನೇಮ್ ಅಂತ ಅಂದಾಗ ಎಕ್ಸ್ಪೆಕ್ಟೆಡ್ ಏನಾಗುತ್ತೆ ಶಾರ್ಟ್ ಆನ್ಸರ್. ಸೊ ನೀವು ನೋಡ್ತಾ ಇದ್ರೆ ನಾನು ಸೈಡಲ್ಲಿ ಏನು ಮಾಡಿದ್ದೀನಿ, ಶಾರ್ಟ್ ಆನ್ಸರ್ ಅಂತ ಕ್ಲಿಕ್ ಮಾಡಿದ್ದೀನಿ, ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಸೊ ದ್ಯಾಟ್ ಈಸ್ ಒನ್ ಕ್ವೆಶ್ಚನ್ ಬ್ಲಾಕ್. ದ ಕ್ವೆಶ್ಚನ್ ಈಸ್ ನೇಮ್. ನನ್ನ ಪಾರ್ಟಿಸಿಪೆಂಟ್ ಏನು ಮಾಡ್ತಾರೆ, ಅಲ್ಲಿ ಅವರ ಹೆಸರನ್ನು ಬರೀತಾರೆ. ಸೊ ಆ ಬ್ಲಾಕಲ್ಲಿ ನೇಮ್ ಅಂತ ಕ್ವೆಶ್ಚನ್ ಇದೆಯಲ್ಲ, ಆ ಬ್ಲಾಕಲ್ಲಿ ನೀವು ಕೆಲವೊಂದು ಆಪ್ಷನ್ಸ್ನ ನೋಡ್ಬೋದು ಸ್ಟೂಡೆಂಟ್ಸ್, ರೈಟ್. ಸೊ ಲೈಕ್ ಫಾರ್ ಎಕ್ಸಾಂಪಲ್ ನೇಮ್ ಪಕ್ಕದಲ್ಲಿ ಒಂದು ಇಮೇಜ್ ಐಕಾನ್ ಇದೆ, ಅಲ್ಲಿಂದ ನೀವು ಇಮೇಜ್ ಡೌನ್ಲೋಡ್ ಮಾಡ್ಬೋದು, ರೈಟ್. ಜೊತೆಗೆ ಇಫ್ ಯು ಗೋ ಡೌನ್ ಅಟ್ ದ ಲೋವರ್ ಬ್ಲಾಕ್, at the base of the block you can see there are few icons. First icon is for copy. That means if you click on that first icon, ಏನಾಗುತ್ತೆ, ನಮ್ಮ ಬ್ಲಾಕ್ ಏನಾಗುತ್ತೆ, ಆ್ಯಸ್ ಇಟ್ ಈಸ್ ಕಾಪಿ ಆಗುತ್ತೆ. ಇದು ನಮಗೆ ಯಾವಾಗ ಯೂಸ್ಫುಲ್ ಆಗುತ್ತೆ ಅಂದರೆ, ವೆನ್ ದ ಹೇಗೆ ಶಾರ್ಟ್ ಆನ್ಸರ್ ನೀವು ಸೆಲೆಕ್ಟ್ ಮಾಡಿದ್ರಲ್ಲ, ಸೇಮ್ ಟೈಪ್ ಆಫ್ ಕ್ವೆಶನ್ಸ್ ರಿಪೀಟ್ ಆಗ್ತಾ ಇದ್ರೆ, ಲೈಕ್ ಮಲ್ಟಿಪಲ್ ಚಾಯ್ಸ್ ಅದೇ ಥರ ಕ್ವೆಶನ್ಸ್ ರಿಪೀಟ್ ಆದರೆ ಯು ಕ್ಯಾನ್ ಕ್ಲಿಕ್ ಆನ್ ದ್ಯಾಟ್, ಸೊ ದ್ಯಾಟ್ ಸೇಮ್ ಫಾರ್ಮ್ಯಾಟ್ ಬರುತ್ತೆ, ನೀವು ಕ್ವೆಶನ್ ಮಾತ್ರ ಚೇಂಜ್ ಮಾಡ್ಕೊಬೋದು. ಓಕೆ, ದಟ್ ಈಸ್ ಫಾರ್ ಕಾಪಿಂಗ್ ಅ ಕ್ವೆಶನ್ ಬ್ಲಾಕ್. ಫಸ್ಟ್ ಐಕಾನ್. ಸೆಕೆಂಡ್ ಐಕಾನ್ ಬಿನ್ ಇದೆ ನೋಡಿ, ದಟ್ ಈಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಡಿಲೀಟ್ ಮಾಡೋದು. ನಮಗೆ ಆ ಕ್ವೆಶನ್ ಬೇಡ ಅಂತ ಅನಿಸಿದಾಗ ಅದನ್ನು ನಾವು ಡಿಲೀಟ್ ಮಾಡ್ಬೋದು. ನೆಕ್ಸ್ಟ್ ಇದೆ ಸ್ಟೂಡೆಂಟ್, ನೀವು ನೋಡ್ಬೋದು ರಿಕ್ವೈರ್ಡ್ ಅಂತ ಇದೆ. ಅದನ್ನು ನೀವು ಅಕಸ್ಮಾತ್ ಸೆಲೆಕ್ಟ್ ಮಾಡಿಕೊಂಡ್ರೆ ದ ಪಾರ್ಟಿಸಿಪೆಂಟ್ ಮಸ್ಟ್ ಆನ್ಸರ್ ದ್ಯಾಟ್ ಕ್ವೆಶ್ಚನ್. ಅವ್ರು ಆನ್ಸರ್ ಮಾಡ್ದಲ್ಲೇ ಮುಂದೆ ನೆಕ್ಸ್ಟ್ ಸಬ್ಮಿಷನ್ ಮಾಡೋಕ್ಕಾಗೋದಿಲ್ಲ. ಸೊ ರಿಕ್ವೈರ್ಡನ್ನು ನೀವು ಕ್ಲಿಕ್ ಮಾಡಿದರೆ ಇಟ್ ಬಿಕಮ್ಸ್ ದ ಕಂಪಲ್ಸರಿ ಕ್ವೆಶ್ಚನ್. ಆ್ಯಂಡ್ ನೆಕ್ಸ್ಟ್ ಯು ಕ್ಯಾನ್ ಸಿ 3 dots, 3 vertical dots. ದಟ್ ಐಕಾನ್ ಕ್ಲಿಕ್ ಮಾಡಿದಾಗ ನಿಮಗೆ ಡಿಸ್ಕ್ರಿಪ್ಷನ್ ಮತ್ತು ರೆಸ್ಪಾನ್ಸ್ ವ್ಯಾಲಿಡೇಷನ್ ಅಂತ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಅಗೇನ್ ನೀವು ಆನ್ಸರ್ಸಿಗೆ ಏನಾದರೂ ಒಂದು ಡಿಸ್ಕ್ರಿಪ್ಷನ್ ಕೊಡ್ಬೋದು, ಡಿಸ್ಕ್ರಿಪ್ಷನ್ ಬರಿಬೋದು. ಲೈಕ್ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ರೈಟ್ ಯುವರ್ ನೇಮ್ ಇನ್ ಸರ್ಟನ್ ಫಾಂಟ್, ಟೈಪ್ ಯುವರ್ ನೇಮ್ ಇನ್ ಸರ್ಟನ್ ಫಾಂಟ್ ಅಂತ ಏನಾದರೂ ಒಂದು ಡಿಸ್ಕ್ರಿಪ್ಷನ್ ಕೊಡ್ಬೋದು. ಓಕೆ, ದಟ್ ಮೀನ್ಸ್ ಸಮ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಟು ದ ಪಾರ್ಟಿಸಿಪೆಂಟ್. Next, response validation andre you can give the number of characters. If you are asking phone number, you can limit the number of characters to 10. ee tara neevu response validation kuda ಮಾಡಬಹುದು. Okay students, so this is one question block. ಇದು as it is repeat ಆಗ್ತಾ ಹೋಗುತ್ತೆ, ಸೇಮ್ as it is ಇರುತ್ತೆ ಬ್ಲಾಕ್ಸ್ ಗಳು. ನಿಮಗೆ ನೀವು ಕ್ವೆಶ್ಚನ್ಸ್ ನ ಟೈಪ್ ಮಾಡಬೇಕು ಮತ್ತೆ ಆಪ್ಷನ್ಸ್ ಅನ್ನು ಬರಿತಾ ಹೋಗಬೇಕು. So this was the first option, that is short answer. Let us go for the next options. So I have clicked plus icon which was on the vertical icons alli modalne plus click ಮಾಡಿದ್ದಕ್ಕೆ ನನಗೆ ಹೊಸ ಬ್ಲಾಕ್ ಸಿಕ್ಕಿದೆ. You can see this is new block. ಇದಕ್ಕಿಂತ ಮುಂಚೆ ಸ್ಲೈಡಲ್ಲಿ ಆ ಬ್ಲಾಕ್ ಇರಲಿಲ್ಲ. ಸೊ ನಾನು ಕ್ಲಿಕ್ ಮಾಡಿದ್ದಕ್ಕೆ ನನಗೆ ಹೊಸ ಬ್ಲಾಕ್ ಬಂತು. ಸೆಕೆಂಡ್ ಕ್ವೆಶ್ಚನ್ ನಾನು ಜೆಂಡರ್ ಅಂತ ಸೆಲೆಕ್ಟ್ ಮಾಡಿದ್ದೇನೆ. ಸೊ ಜೆಂಡರಲ್ಲಿ ಡ್ರಾಪ್ ಡೌನ್ I have selected, the answer type is drop down, male and female ante type ಮಾಡಿದ್ದೀನಿ. So that is the second question. So I have used here drop down also. Let me go for the next question then. So the next question is date of birth. Okay, so date of birth ಗೆ ನಾನು option for answering I have selected date. You can see on the right side and drop down only I have selected date, so that when you get this questionnaire, ಡೇಟ್ ಆಫ್ ಬರ್ತನ್ನು ಕ್ಲಿಕ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಒಂದು ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಕ್ಯಾಲೆಂಡರ್ ಕಾಣುತ್ತೆ. ನೀವು ಅಲ್ಲಿ ಡೇ, ಮಂತ್ ಮತ್ತು ಇಯರನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ದಟ್ ಈಸ್ ಹೌ ದ ಥರ್ಡ್ ಆಪ್ಷನ್ ವಿ ಹ್ಯಾವ್ ಸೆಲೆಕ್ಟೆಡ್, ದಟ್ ಈಸ್ ಡೇಟ್. To use the next option, time, I have written some question, time of login to the website, or when you answered this, what was the time when you answered this questionnaire, ಈ ಥರ ನೀವು. ಸೊ ಆ ಒಂದು ಟೈಮ್ ಅನ್ನೋ ಆಪ್ಷನನ್ನು ನಿಮಗೆ ಯೂಸ್ ಮಾಡಲಿಕ್ಕೆ ನಾನು ಜಸ್ಟ್ ಈ ಕ್ವೆಶನನ್ನು ಟೈಪ್ ಮಾಡಿದ್ದೇನೆ. ಸೊ ಇಲ್ಲಿ ಡ್ರಾಪ್ ಡೌನಲ್ಲಿ ಐ ಹ್ಯಾವ್ ಸೆಲೆಕ್ಟೆಡ್ ಟೈಮ್. ಸೊ ಆಟೋಮೆಟಿಕ್ಲಿ ಅಲ್ಲಿ ಏನಾಗುತ್ತೆ, ನಿಮಗೆ ಆ ಕ್ವೆಶನಿಗೆ ಹೋಗಿದ ತಕ್ಷಣ ನಿಮಗೆ ಅಲ್ಲಿ ಅವರಿಗೆ ಮತ್ತು ಮಿನಿಟಿಗೆ ಆಪ್ಷನ್ ತೋರಿಸುತ್ತೆ. ನೀವು ಅದನ್ನು ಫಿಲಪ್ ಮಾಡಿದ ತಕ್ಷಣ ದಟ್ ವಿಲ್ ಬಿ ಸಬ್ಮಿಟೆಡ್. ಓಕೆ, ದಟ್ ಆನ್ಸರ್ ವಿಲ್ ಬಿ ಕಂಪ್ಲೀಟೆಡ್. ಸೊ ನೆಕ್ಸ್ಟ್ ನೋಡೋಣ ಆಪ್ಷನ್. Okay, now I am going for paragraph answers. Now what can be the questions like for paragraph answers? I have taken address, so we can go for some open-ended question like how was your experience in our campus. Idikke the people can write in paragraph about their opinion
ಅಬೌಟ್ ದರ್ ಎಕ್ಸ್ಪೀರಿಯನ್ಸ್. ಸೊ ಆ ಥರ ಕ್ವೆಶನ್ಸಿಗೆ ನಾವು ಪ್ಯಾರಾಗ್ರಾಫ್ನ ಸೆಲೆಕ್ಟ್ ಮಾಡ್ಬೋದು. ನಾನು ಇಲ್ಲಿ ಏನು ಮಾಡಿದ್ದೀನಿ, ನನ್ನ ಕ್ವೆಶನಲ್ಲಿ ಅಡ್ರೆಸ್ ಅಂತ ತೊಗೊಂಡಿದ್ದೀನಿ. ಸೊ ಅಡ್ರೆಸ್ ಆಬ್ವಿಯಸ್ಲಿ ವಿ ವಿಲ್ ಹ್ಯಾವ್ ಸಮ್ ಮೋರ್ ಕ್ಯಾರೆಕ್ಟರ್ಸ್ ಟು ಫಿಲ್ ಅಡ್ರೆಸ್, ಜಾಸ್ತಿ ಸ್ಪೇಸ್ ಬೇಕಾಗುತ್ತೆ. ಸೊ ಇದು ಪ್ಯಾರಾಗ್ರಾಫಿಗೆ ನಾವು ಇದನ್ನು ಕ್ವೆಶನನ್ನು ಸೆಲೆಕ್ಟ್ ಮಾಡಿದ್ದೀವಿ. ಓಕೆ ಸ್ಟೂಡೆಂಟ್ಸ್, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. So here you can see that in the options we have already tried short answer, paragraph, drop down, date and time. The remaining thing we need to try now is multiple choice, check boxes, file upload, linear scale, multiple choice grid and tick box grid. Now we will go one by one for the remaining thing. Okay, so now we are at multiple choice option. So you can see multiple choice ಅಂದರೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ನಮಗೇನು ಮಾಡ್ತಾರೆ, ಕ್ವೆಶನ್ ಜೊತೆಗೆ ನಾನು 4-5 ಚಾಯ್ಸ್ ಕೊಡ್ತಾರೆ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಚಾಯ್ಸಸ್ನ ಆ್ಯಡ್ ಮಾಡಿ 5ರಿಂದ 7 ಚಾಯ್ಸಸ್ವರೆಗೆ, ಅಂದರೆ ಚಾಯ್ಸಸ್ ಇನ್ಕ್ರೀಸ್ ಆದೋದ್ರೆ ಅಂಥದ್ದು ಕ್ವೆಶನ್ಸನ್ನು ನಾವು ಲೈಕಡ್ ಕ್ವೆಶನ್ಸ್ ಅಂತ ಕರಿತೀವಿ. ಆಲ್ರೆಡಿ ನೀವು ಹಳೆ ಸೆಷನಲ್ಲಿ ಕೇಳಿದ್ದೀರಾ. ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ, ಐ ಹ್ಯಾವ್ ಸೆಲೆಕ್ಟೆಡ್ ಅ ಕ್ವೆಶನ್, ಹೌ ಡಿಡ್ ಯು ಹಿಯರ್ ಅಬೌಟ್ ಅಸ್? ನಮ್ಮ ಬಗ್ಗೆ ನಿಮಗೆ ಹೇಗೆ ಇನ್ಫಾರ್ಮೇಷನ್ ಸಿಕ್ತು? ನಮ್ಮದು ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ನಮ್ಮ ಹೋಟೆಲ್ ಆಗಿರ್ಬೋದು, ನಮ್ಮ ಹಾಸ್ಪಿಟಲ್ ಆಗಿರ್ಬೋದು, ನಮ್ಮ ಟೂರಿಸ್ಟ್ ಏಜೆನ್ಸಿ ಆಗಿರ್ಬೋದು. ಸೊ ಈ ಥರ, ಸೊ ನಮ್ಮ ಬಗ್ಗೆ ನಿಮಗೆ ಹೇಗೆ ಇನ್ಫಾರ್ಮೇಷನ್ ಸಿಕ್ತು ಅಂತ ಪ್ರಶ್ನೆ ಇದ್ದಾಗ ಅದಕ್ಕೆ ಆಪ್ಷನ್ಸ್ ನಾನು ಹಾಕಿರೋದು ಫ್ರೆಂಡ್ಸ್ ಆರ್ ಫ್ಯಾಮಿಲಿ, ಅಡ್ವರ್ಟೈಸ್ಮೆಂಟ್, ವೆಬ್ಸೈಟ್. ನೀವು ಮತ್ತಷ್ಟು ಆಪ್ಷನ್ಸ್ನ ಹಾಕ್ಬೋದು. ಅಥವಾ ಅಲ್ಲಿ 4ನೇ ಆಪ್ಷನ್ ಅದರ್ ಅಂತ ಇದೆ. ಇಫ್ ದೀಸ್ 3 ಆರ್ ನಾಟ್ ದ ಸೋರ್ಸ್ ದೆನ್ ಸಮ್ ಅದರಿಗೂ ಟಿಕ್ ಮಾಡ್ಬೋದು. ಸೊ ಈ ಥರ ಮಲ್ಟಿಪಲ್ ಚಾಯ್ಸ್ ನೀವು ಕ್ವೆಶನನ್ನು ಫ್ರೇಮ್ ಮಾಡ್ಬೋದು. ಬಟ್ ಮಲ್ಟಿಪಲ್ ಚಾಯ್ಸನ್ನು ನೀವು ಸಾಫ್ಟ್ ಕಾಪಿ ಕ್ರಿಯೇಟ್ ಮಾಡುವಾಗ ಸೆಲೆಕ್ಟ್ ಮಾಡಿಕೊಂಡ್ರೆ ಸ್ಟೂಡೆಂಟ್ಸ್, ಪಾರ್ಟಿಸಿಪೆಂಟಿಗೆ ಒಂದೇ ಆನ್ಸರನ್ನು ಟಿಕ್ ಮಾಡಲಿಕ್ಕೆ ಲಿಮಿಟೇಷನ್ಸ್ ಇರುತ್ತೆ. ಓಕೆ, ಸೊ ದೇ ಕ್ಯಾನ್ ಆನ್ಸರ್ ಓನ್ಲಿ ಒನ್. ದೇ ಕೆನಾಟ್ ಆನ್ಸರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆಸ್ ವೆಲ್ ಆಸ್ ಅಡ್ವರ್ಟೈಸ್ಮೆಂಟ್. ನೋ, ದೇ ಹ್ಯಾವ್ ಟು ಆನ್ಸರ್ ಓನ್ಲಿ ಒನ್, ರೈಟ್? ಸೊ ಮಲ್ಟಿಪಲ್ ಚಾಯ್ಸ್ ಸೆಲೆಕ್ಟ್ ಮಾಡಿದಾಗ ದಿಸ್ ಇಸ್ ದ ಲಿಮಿಟೇಷನ್ ದಟ್ ದೇ ಕ್ಯಾನ್ ಟಿಕ್ ಆನ್ ಎನಿ ಒನ್ ಆಫ್ ದಿ options. Okay na, next slide go on. So now you can see check boxes. The next option is check boxes. Check boxes are similar to multiple choice, similar agide, but illi ವ್ಯತ್ಯಾಸ ಏನಂದ್ರೆ ಇಲ್ಲಿ ನೀವು ಆಪ್ಷನ್ಸ್ ಅಲ್ಲಿ you can tick more than one option. andre I have selected question that what section of our restaurant you liked. If the participant he liked food as well as service, ಎರಡು ಇಷ್ಟ ಆಯ್ತು ಅವನಿಗೆ, ಎಲ್ಲ ಇಷ್ಟ ಆಯ್ತು, cutlery, hygiene, so he can mark everything, all those. Otherwise if he likes food and service, he can mark food and he can also select service. That means if a participant need to be allowed to tick more than, to select more than one option, then you need to go for check boxes. Okay students, so that is how we use check boxes. So now we are at linear scale option. So linear scale ಅಂದರೆ ಯಾವ ರೀತಿ ಕ್ವೆಶನ್ಸ್ ಇರುತ್ತೆ, ಯಾವ ರೀತಿ ನಾವು ಅದನ್ನು ಎಂಥ ಕ್ವೆಶನ್ಸಿಗೆ ನಾವು ಅದನ್ನು ಯೂಸ್ ಮಾಡಬೇಕು. ಸೊ ಯು ಕ್ಯಾನ್ ಸಿ, ನಾನು ಪ್ರಶ್ನೆ ಬರ್ತಿದ್ದೀನಿ ಇಲ್ಲಿ, ರೇಟ್ ಆರ್ ರೆಸ್ಟೋರೆಂಟ್ ಸರ್ವಿಸ್. ನಮ್ಮ ರೆಸ್ಟೋರೆಂಟ್ ಸರ್ವಿಸ್ನ ನೀವು ರೇಟ್ ಮಾಡಬೇಕು. ರೇಟ್ ಮಾಡಲಿಕ್ಕೆ ನಾನು ಕೊಟ್ಟಿರೋದು 1 to 5. ಸೊ ಇದು ಮ್ಯಾಕ್ಸಿಮಮ್ 10ವರೆಗಿರುತ್ತೆ, ನೀವು 1 to 10 ಕೂಡ ಮಾಡ್ಬೋದು. ಸೊ ವಿತಿನ್ 10 ನಿಮಗೆ ಮಿನಿಮಮ್ ನೀವು ಅಪ್ ಟು 1 to 2, 1 to 3 ಹಿಂಗೆ ಮಾಡ್ಬೋದು. ನಾನು 1 to 5 ಸೆಲೆಕ್ಟ್ ಮಾಡಿದ್ದೀನಿ. ನಾನು ಬರ್ದಿರೋದಿಲ್ಲಿ 1 ಅಂದರೆ ಇಟ್ ಮೀನ್ಸ್ ಪೂರ್, 5 ಅಂದರೆ ಇಟ್ ಈಸ್ ಎಕ್ಸಲೆಂಟ್. ಇನ್ ಬಿಟ್ವೀನ್ ನಿಮಗೆ ಯಾವ್ದು ಸರಿ ಅನಿಸುತ್ತೆ ನೀವು ಅದನ್ನು ಮಾರ್ಕ್ ಮಾಡ್ಬೋದು. ದಟ್ ಮೀನ್ಸ್ ಪಾರ್ಟಿಸಿಪೆಂಟ್. ಸೊ ನಾವು here you can see how the linear scale questions appear on the participant screen, right? So if still, since I have given scale from 1 to 5, it is only 1 to 5, otherwise you can increase or decrease also. Okay, so let us move to the next slide. Our next option is multiple choice grid. So for that I have selected already drop down alli nan multiple choice grid select ಮಾಡಿದ್ದೀನಿ. question ಬಂದ್ಬಿಟ್ಟು your opinion is our reality. So this is just like a description, right? So one participant one information, so ನಿಮ್ಮ opinion ಎಷ್ಟು important ಅಂತ, that I have written simply. So next let us go how main concept is how does the multiple choice grid work, ಯಾವ ರೀತಿ ಇದು ವರ್ಕ್ ಆಗುತ್ತೆ ನೋಡೋಣ.
ಈಗ ಮಲ್ಟಿಪಲ್ ಚಾಯ್ಸ್ ಗ್ರಿಡಲ್ಲಿ ನಮಗೆ ರೋಸ್ ಮತ್ತು ಕಾಲಮ್ಸ್ ಕಾಣಿಸ್ತಾ ಇದೆ ಸ್ಟೂಡೆಂಟ್ಸ್. ರೋಸಲ್ಲಿ ನಾವು ಕ್ವೆಶನ್ಸನ್ನು ಬರ್ಕೊಳ್ತಾ ಹೋಗ್ತೀವಿ, ಅಂದರೆ ಅಬೌಟ್ ವಾಟ್ ವಿ ಆರ್ ಆಸ್ಕಿಂಗ್, ದಟ್ ಮೀನ್ಸ್ ಕ್ವೆಶ್ಚನ್. ಓಕೆ, ಆ್ಯಂಡ್ ಕಾಲಮ್ಸಲ್ಲಿ ನಾವು ಆನ್ಸರ್ಸ್ನ ಕೊಡ್ತೀವಿ. ಇದು ಲೈಕ್ ಫಾರ್ ಎಕ್ಸಾಂಪಲ್ ಇದು ಮೆಟ್ರಿಕ್ ಕ್ವೆಶ್ಚನ್ ಥರ, ಲೈಕ್ ಮೆಟ್ರಿಕ್ಸ್ ಥರ ರೋಸ್ ಕಾಲಮ್ಸ್ ಇರುತ್ತಲ್ಲ ಆ ಥರ. ರೋಸಲ್ಲಿ ನಾವು ಕ್ವೆಶನ್ಸ್ ಬರಿತಾ ಹೋಗ್ತೀವಿ, ಕಾಲಮ್ಸಲ್ಲಿ ನಾವು ಆನ್ಸರ್ಸ್ನ ಆಪ್ಷನ್ಸನ್ನು ಕೊಡ್ತಾ ಹೋಗ್ತೀವಿ. ಸೊ ನೋಡೋಣ ಹೇಗಿರುತ್ತೆ ಅಂತ. So you can see here I have taken the question, did you like our? Rows ali question ide, that means on what concept I am asking. Rows ali bandbitu you can see menu, food, service, theme, right? So ಈ ಥರ ಬರ್ದಿದ್ದೀನಿ. ಕಾಲಮಲ್ಲಿ ಬಂದುಬಿಟ್ಟು 2 ಕಾಲಮ್ ನಾನು ಇಲ್ಲಿ ಕೊಟ್ಟಿದ್ದೀನಿ, 2 ಕಾಲಮ್ ಕೊಟ್ಟಿದ್ದೀನಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮಕ್ಕಳೇ, 2 ಕಾಲಮ್. ಮೊದಲನೇ ಕಾಲಮ್ ಎಸ್, ಎರಡನೇ ಕಾಲಮ್ ನೋ. ಹಂಗೆ ನೀವು ಬೇಕಾದ್ರೆ ಕಾಲಮ್ಸ್ನ ಆ್ಯಡ್ ಮಾಡ್ಬೋದು, ರೈಟ್? ಸೊ ಇದು ದಿಸ್ ಈಸ್ ಒನ್ ಆಫ್ ದಿ ಕ್ವೆಶ್ಚನ್ ಫಾರ್ ವಿಚ್ ಈಸ್ framed in multiple choice grid. It is like a matrix question. ನಾವೇನು ನೋಡಿದ್ವಲ್ಲ, ರೋಸ್ ಮತ್ತು ಕಾಲಮ್ಸಲ್ಲಿ ನಮಗೆ ಕಾಣುತ್ತೆ ಕ್ವೆಶ್ಚನ್ಸ್. ಇದನ್ನು ನೋಡೋಣ ಹೇಗೆ ಕಾಣುತ್ತೆ ಅಂತ. So this is how it appears on the screen of participant. Did you like our red color star ಇದೆಯಲ್ಲ, that means it is ರಿಕ್ವೈರ್ಡ್ ಕ್ವೆಶ್ಚನ್, ಮಸ್ಟ್ ಅಂತ ನಾವು ಕೆಳಗಡೆ ಮಾರ್ಕ್ ಮಾಡಿದ್ದೀವಿ. ಹಂಗಾಗಿ ಇದಕ್ಕೆ ಆನ್ಸರ್ ಮಾಡಲೇಬೇಕು ಅವರು. ಸೊ ದೀಸ್ ಆರ್ ದ ರಿಕ್ವೈರ್ಡ್ ಕ್ವೆಶ್ಚನ್ಸ್. ಓಕೆ, ಸೊ ಯು ಕ್ಯಾನ್ ಸಿ ರೋಸಲ್ಲಿ ಕ್ವೆಶ್ಚನ್ ಇದೆ, ದಟ್ ಈಸ್ ಮೆನ್ಯೂ, ಫುಡ್, ಸರ್ವಿಸ್, ಥೀಮ್. ಕಾಲಮ್ಸಲ್ಲಿ ಆನ್ಸರ್ ಇದೆ, ಎಸ್ ಮತ್ತು ನೋ. ನಾನು 2 ಕಾಲಮ್ಸ್ನ ಸೆಲೆಕ್ಟ್ ಮಾಡಿದ್ದೆ, ಹಾಗಾಗಿ 2 ಕಾಲಮ್ ಬಂದಿದೆ. ಇದೇ ರೀತಿ ನೀವು ಕಾಲಮ್ಸ್ ಇನ್ಕ್ರೀಸ್ ಮಾಡ್ತಾ ಹೋದರೆ, ನಾವು ಆಪ್ಷನ್ಸ್ನ ಇನ್ಕ್ರೀಸ್ ಮಾಡ್ದಂಗೆ ಕಾಲಮ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, so now we are at the next option, that is tick box grid. So here you can see that it is again same, it appears similar to the multiple choice grid, but multiple choice gridigu matte tick box gridigu ವ್ಯತ್ಯಾಸ ಏನು ಅಂತಂದರೆ, here the participant can select more than one options. That choice is given to the participant. ಈ ಥರ ಇದ್ದಾಗ ಮಾತ್ರ ನಾವು we can use the option ಟಿಕ್ ಬಾಕ್ಸ್ ಗ್ರಿಡ್. ಓಕೆ, ಸೊ ನೀವು ನೋಡಿ ನಾನು ಯಾವ ಥರ ಕ್ವೆಶನ್ ಇಲ್ಲಿ ಹಾಕಿದ್ದೀನಿ ಅಂತ. ಐ ಹ್ಯಾವ್ ಟೇಕನ್ ದ ಕ್ವೆಶನ್, ವಾಟ್ ವಿ ನೀಡ್ ಟು ಇಂಪ್ರೂವ್, ರೈಟ್? ದಟ್ ಈಸ್ ದ ಕ್ವೆಶನ್. ಲೆಟ್ ಅಸ್ ಸಿ ಹೌ ಇಟ್ ವರ್ಕ್ಸ್. ಸೊ ಇಲ್ಲಿ ಟಿಕ್ ಬಾಕ್ಸ್ ಗ್ರಿಡ್ಡಲ್ಲಿ ಕ್ವೆಶನಲ್ಲಿ ನಾನು ಆಪ್ಷನ್ಸ್ ಏನೇನು ತೊಗೊಂಡಿದ್ದೀನಿ ನೋಡಿ. ಪ್ರೆಸೆಂಟೇಷನ್, ರೋಸಲ್ಲಿ ಐ ಹ್ಯಾವ್ ರಿಟರ್ನ್ ಪ್ರೆಸೆಂಟೇಷನ್, ಕ್ವಾಲಿಟಿ, ಹೈಜೀನ್. ಕಾಲಮ್ಸಲ್ಲಿ ಐ ಹ್ಯಾವ್ ಟೇಕನ್ ಮೆನ್ಯೂ, ಸರ್ವಿಸ್, ಫುಡ್. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಕ್ವೆಶ್ಚನ್. ಇದು ಹೇಗೆ ನಮಗೆ ಪ್ರೆಸೆಂಟ್ ಆಗುತ್ತೆ, ವಾಟ್ ಡಸ್ ಇಟ್ ಮೀನ್, ಹೇಗೆ ಕಾಣುತ್ತೆ, ಹೇಗೆ ಪಾರ್ಟಿಸಿಪೆಂಟ್ ಇದನ್ನು ಆನ್ಸರ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಕ್ವೆಶ್ಚನ್ ಕಾಣುತ್ತೆ ಅಂತ. ವಾಟ್ ವಿ ನೀಡ್ ಟು ಇಂಪ್ರೂವ್ ಕ್ವೆಶ್ಚನ್, ದಟ್ ಈಸ್ ಕ್ವೆಶ್ಚನ್. ಕೆಳಗಡೆ ಯುವರ್ ಒಪಿನಿಯನ್ ಈಸ್ ಅವರ್ ರಿಯಾಲಿಟಿ ಇದೆಯಲ್ಲ, ಇದು ಡಿಸ್ಕ್ರಿಪ್ಷನ್. ಇದು ಅದು ಬರೆದ್ರೆ ಬರಿಬೋದು, ಬಿಟ್ಟರೆ ಬಿಡ್ಬೋದು. ಸೊ ಈ ಥರ ಡಿಸ್ಕ್ರಿಪ್ಷನ್ಸ್ನ ಆ್ಯಡ್ ಮಾಡ್ಬೋದು. ಓಕೆ, ಸೊ ವಾಟ್ ವಿ ನೀಡ್ ಟು ಇಂಪ್ರೂವ್ ನಿಮಗೆ ರೋದಲ್ಲಿ ಬಂದು ಪ್ರೆಸೆಂಟೇಷನ್, ಕ್ವಾಲಿಟಿ, ಹೈಜೀನ್ ಅಂತ ಇದೆ. ಕಾಲಮಲ್ಲಿ ಮೆನ್ಯೂ, ಸರ್ವಿಸ್ ಮತ್ತು ಫುಡ್ ಅಂತ ಇದೆ. ಈಗ ಫಾರ್ ಎಕ್ಸಾಂಪಲ್ ಮೊದಲನೇ ತಗೊಳ್ಳೋಣ, ಪ್ರೆಸೆಂಟೇಷನ್ ಇಂಪ್ರೂವ್ ಆಗಬೇಕಾ? ಹೌದು, ಆಗಬೇಕು. ಯಾವ ಫೀಲ್ಡಲ್ಲಿ ಆಗಬೇಕು? ಫುಡ್ಡಲ್ಲಿ ಆಗಬೇಕು, ಸರ್ವಿಸಲ್ಲಿ ಆಗಬೇಕು. ಮೆನ್ಯೂ ಓಕೆ ಅಂತ ಅಂದಾಗ ಪಾರ್ಟಿಸಿಪೆಂಟ್ ಏನು ಮಾಡ್ತಾನೆ, ಪ್ರೆಸೆಂಟೇಷನ್ ಇದೆಯಲ್ಲ ಅದ್ರ ಮುಂದೆ 2 ಟಿಕ್ ಮಾರ್ಕ್ ಹಾಕ್ತಾನೆ. ಎಲ್ಲಿ 2 ಸೆಲೆಕ್ಟ್ ಮಾಡ್ತಾನೆ, ಎಲ್ಲಿ ಸರ್ವಿಸು ಸೆಲೆಕ್ಟ್ ಮಾಡ್ತಾನೆ, ಫುಡ್ಡು ಸೆಲೆಕ್ಟ್ ಮಾಡ್ತಾನೆ, ರೈಟ್? ಅದೇ ರೀತಿ ಕ್ವಾಲಿಟಿಯಲ್ಲಿ ಕೂಡ he can tick more than one, or if he want he can tick only one. It depends on him, but we are giving an option to the participant that he can select more than one option. Okay na? So ಈ ತರದ ಕ್ವೆಶ್ಚನಿಗೆ ನಾವು ಎಲ್ಲಿಗೆ ಹೋಗಬೇಕು? ಟಿಕ್ ಬಾಕ್ಸ್ ಗ್ರಿಡ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಬೇಕು. ಸೊ ದಿಸ್ ಈಸ್ ಹೌ ವಿ ಕ್ರಿಯೇಟ್ ಅ ಗೂಗಲ್ ಫಾರ್ಮ್. ಈಗ ಗೂಗಲ್ ಫಾರ್ಮ್ ಕ್ವೆಶ್ಚನೇರ್ ಹೇಗೆ ನಾವು ನಮಗೆ ಆಪ್ಷನ್ಸ್ ಇದೆ ಅವೆಲ್ಲ ನಾವು ಚೆಕ್ ಮಾಡಿದ್ವಿ. ಈಗ ನೆಕ್ಸ್ಟ್ ನಾವೇನು ನೋಡ್ತೀವಿ ಅಂದರೆ ಅದ್ರ ಪ್ರೆಸೆಂಟೇಷನ್ ಮತ್ತು ಹೇಗೆ ನಾವು ಅದನ್ನು, ಅದರಲ್ಲಿ ಕೆಲವೊಂದು ಸೆಟ್ಟಿಂಗ್ ಇದೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ನೋಡೋಣ. ಓಕೆ, ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಸೊ ನಮ್ಮ ಗೂಗಲ್ ಫಾರ್ಮಲ್ಲಿ ವಿ ಹ್ಯಾವ್ ಎನ್ ಲಿಸ್ಟ್ ಆಫ್ ಐಕಾನ್ ಹಾರಿಜಾಂಟಲಿ ಅಟ್ ದ ಟಾಪ್ ರೈಟ್. ಸೊ 4 ನಮಗೆ ಐಕಾನ್ಸ್ ಇದೆ. 1 by 1 ಐಕಾನ್ಸ್ ಏನು ಹೇಳುತ್ತೆ, ವಾಟ್ ಡಸ್ ಇಟ್ ಅಲೌ ಅಸ್ ಟು ಡೂ ನೋಡೋಣ. ಫಸ್ಟ್ ಐಕಾನ್ ಏನಿದೆ, ಇಟ್ ಈಸ್ ಥೀಮ್ ಆಪ್ಷನ್. ಸೊ ನೀವು ಥೀಮ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಬೋದು. ದಟ್ ಈಸ್ ಹೌ ಯು ಕ್ಯಾನ್ ಮೇಕ್ ಯುವರ್ ಗೂಗಲ್ ಫಾರ್ಮ್ ಲುಕ್ ಮೋರ್ ಪ್ರೆಸೆಂಟೇಬಲ್. ಓಕೆ, ಹೇಗೆ ನೀವು ನೋಡ್ತೀರಾ, ಥೀಮ್ ಆಪ್ಷನ್ ಮೇಲೆ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಚಾಯ್ಸ್ ಬರುತ್ತೆ. ಹೆಡರ್,
ಥೀಮ್ ಕಲರ್ ಮತ್ತು ಬ್ಯಾಕ್ಗ್ರೌಂಡ್ ಕಲರ್ ಮತ್ತು ಫಾಂಟ್ ಸ್ಟೈಲ್, ರೈಟ್? ಸೊ ಇದನ್ನು ಸೆಲೆಕ್ಟ್ ಮಾಡೋ ಆಪ್ಷನ್ ಸಿಗುತ್ತೆ. ಅದರಿಂದ ನೀವೇನು ಮಾಡ್ಬೋದು, ನೀವಲ್ಲಿ ಥೀಮನ್ನು ಸೆಲೆಕ್ಟ್ ಮಾಡಿಬಿಟ್ಟು ಹೆಡರ್ನ ಸೆಲೆಕ್ಟ್ ಮಾಡ್ಬೋದು. ಪಿಕ್ಚರ್ಸ್ ಇರುತ್ತೆ, ಇನ್ಬಿಲ್ಟ್ ಇರುತ್ತೆ, ಕೆಲವೊಂದು ನೀವು ಡೌನ್ಲೋಡ್ ಮಾಡಿರೋದು ನಿಮ್ಮ ಕಂಪ್ಯೂಟ್ರಲ್ಲಿ ಸೇವ್ ಆಗಿರೋದಿದ್ರೆ, ಮೊಬೈಲಲ್ಲಿ ಸೇವ್ ಆಗಿರೋದಿದ್ರೆ ಅದು ಕೂಡ ನೀವಿಲ್ಲಿ ಅಪ್ಲೋಡ್ ಮಾಡ್ಬೋದು. ಓಕೆ, ಸೊ ಇಫ್ ಫಾರ್ ಎಕ್ಸಾಂಪಲ್ ನೀವು ನೋಡ್ತೀರಾ, ನಾನು ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಿದರೆ ಅದು ಯಾವ ಥರ ನನ್ನ ಗೂಗಲ್ ಫಾರ್ಮ್ ಯಾವ ಥರ ಕಾಣುತ್ತೆ ಅನ್ನೋದು ನೋಡ್ತೀರಾ. ದಿಸ್ ಈಸ್ ಹೌ ಯು ಕ್ಯಾನ್ ಸೆಲೆಕ್ಟ್ ಅ ಹೆಡರ್. ಸೊ ಹ್ಯಾವ್ ಸೆಲೆಕ್ಟೆಡ್ ಅ ಹೆಡರ್ ಪಿಕ್ಚರ್. ಅದ್ರ ಜೊತೆಗೆ ಕೆಳಗಡೆ ಥೀಮ್ ಕಲರ್ ನೋಡ್ತಾ ಇದ್ದೀರಾ, ಬ್ಯಾಕ್ಗ್ರೌಂಡ್ ಕಲರ್ ಎಲ್ಲ ಸೆಲೆಕ್ಟ್ ಮಾಡಿದ್ದೀನಿ, ರೈಟ್? ಕೆಳಗಡೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ಫಾಂಟ್ ಕೂಡ ನನಗೆ ಒಂದು 3 ಇಲ್ಲ 4 ಆಪ್ಷನ್ಸ್ ಇರುತ್ತೆ ಫಾಂಟ್ ಸೆಲೆಕ್ಟ್ ಮಾಡೋಕ್ಕೆ, ಅದು ಕೂಡ ನಾನು ಸೆಲೆಕ್ಟ್ ಮಾಡ್ಬೋದು. ದಿಸ್ ಈಸ್ ಹೌ ಥೀಮ್ ಆಪ್ಷನ್ ವರ್ಕ್. ಓಕೆ, ನೆಕ್ಸ್ಟ್ ಆಪ್ಷನಿಗೆ ಹೋಗೋಣ. ಸೊ ನಮ್ಮ ಗೂಗಲ್ ಥೀಮ್ ಆಪ್ಷನ್ಸ್ ಆದಮೇಲೆ ಸೆಟ್ಟಿಂಗ್ಸ್ ಆಪ್ಷನಲ್ಲಿ ಬರೋಣ. ಸೆಟ್ಟಿಂಗ್ಸ್ ಆಪ್ಷನಲ್ಲಿ ನಮ್ಮ ಹತ್ರ 3 ಡಿವಿಷನ್ಸ್ ಇದೆ, ಕ್ಯಾಟಗರಿ ಇದೆ. ಒಂದು ಜನರಲ್, ಎರಡನೇದು ಪ್ರೆಸೆಂಟೇಷನ್ ಮತ್ತು ಕ್ವಿಜ್. ಜನರಲ್ ಕ್ಯಾಟಗರಿನ ನೋಡೋಣ ಏನೇನು ಸಿಗುತ್ತೆ ನಮಗಿಲ್ಲಿ ಅಂತ. ಸೆಟ್ಟಿಂಗ್ಸಲ್ಲಿ ಮೊದಲನೇದಾಗಿ ಕಲೆಕ್ಟ್ ಇಮೇಲ್ ಅಂತ ಇದೆ. ಇಫ್ ಯು ಕ್ಲಿಕ್ ಆನ್ ಕಲೆಕ್ಟ್ ಇಮೇಲ್, ದೆನ್ ಇಟ್ ವಿಲ್ ಕಂಪಲ್ಸರಿ ದ ಪಾರ್ಟಿಸಿಪೆಂಟ್ ಹ್ಯಾಸ್ ಟು ಫಿಲ್ ದೇರ್ ಇಮೇಲ್ ಟು ಸಬ್ಮಿಟ್. ಸೊ ಅದಕ್ಕೆ ಒಂದು ಸಪ್ರೇಟಾಗಿ ಕ್ವೆಶ್ಚನ್ ಬಾಕ್ಸ್ ಕ್ರಿಯೇಟ್ ಆಗಿ ಆಟೋಮೆಟಿಕ್ಲಿ ಇಮೇಲ್ ಅಡ್ರೆಸ್ಸಿಗೆ ಒಂದು ಬಾಕ್ಸ್ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಇಫ್ ಯು ಕ್ಲಿಕ್ ಆನ್ ದ್ಯಾಟ್, ನೆಕ್ಸ್ಟ್ ಬರೋದು ರೆಸ್ಪಾನ್ಸ್ ರೆಸಿಪೆಂಟ್ಸ್ ಅಂತ ಇದೆ. ನೀವು ಅದನ್ನು ಕ್ಲಿಕ್ ಮಾಡಿದರೆ ಅವ್ರೇನು ಪಾರ್ಟಿಸಿಪೆಂಟ್ಸ್ ನಮಗೆ ರೆಸ್ಪಾನ್ಸ್ ಕಳಿಸಿರ್ತಾರೋ ಅವ್ರ ಇಮೇಲ್ ಐ ಡಿಗೆ ಆಟೋಮೆಟಿಕ್ಲಿ ಆ ರೆಸ್ಪಾನ್ಸಿಂದ ಒಂದು ಕಾಪಿ ಹೋಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ಬರೋದು ರಿಕ್ವೈರ್ಡ್ ಸೈನ್ ಇನ್, ಲಿಮಿಟ್ ಟು 1 ರೆಸ್ಪಾನ್ಸ್. ಪಾರ್ಟಿಸಿಪೆಂಟ್ ಒಂದೇ ರೆಸ್ಪಾನ್ಸ್ ಇದ್ದರೆ ನೀವು ಅದನ್ನು ಸೆಲೆಕ್ಟ್ ಮಾಡಿ. ಬೇಡ ಪಾರ್ಟಿಸಿಪೆಂಟ್ ಮೋರ್ ದೆನ್ 1 ರೆಸ್ಪಾನ್ಸ್ ಕೊಡಬಹುದು ಅಂತ ಅಂದರೆ ನೀವು ಅದನ್ನು ಸೆಲೆಕ್ಟ್ ಮಾಡಬೇಡಿ. ಇಟ್ಸ್ ಆನ್ ಯುವರ್ ಚಾಯ್ಸ್. ರೆಸ್ಪಾಂಡೆಂಟ್ಸ್ ಕ್ಯಾನ್, ನಾವೀಗ ರೆಸ್ಪಾಂಡೆಂಟ್ಸ್ ಕ್ಯಾನ್ ಡೂ ವಾಟ್, 2 ಆಪ್ಷನ್ ಇದೆ. ಎಡಿಟ್ ಆಫ್ಟರ್ ಸಬ್ಮಿಷನ್, ಒಂದ್ಸರಿ ಸಬ್ಮಿಟ್ ಮಾಡಿದ್ಮೇಲೆ ಮತ್ತೆ ಓಪನ್ ಮಾಡಿ ಕ್ವೆಶ್ಚನನ್ನು ಎಡಿಟ್ ಮಾಡಬಹುದಾ? ಇಫ್ ಯು ವಾಂಟ್ ಯು ಕ್ಯಾನ್ ಕ್ಲಿಕ್ ಇಟ್. ನೆಕ್ಸ್ಟ್ ಸಿ ಸಮ್ಮರಿ ಚಾರ್ಟ್ಸ್ ಆ್ಯಂಡ್ ಟೆಕ್ಸ್ಟ್ ರೆಸ್ಪಾನ್ಸಸ್, ಅಂದರೆ ನಮಗೆ ಕ್ವೆಶ್ಚನಿಯರ್ಗೆ ಏನೇನು ರೆಸ್ಪಾನ್ಸಸ್ ಬಂದಿದೆ ಅದರದ್ದೊಂದು ಸಮ್ಮರಿ ಚಾರ್ಟ್ ಅಂತ ಇರುತ್ತೆ. ಅಂದರೆ ಸಮ್ಮರೈಸ್ ಮಾಡಿ ಅದನ್ನು ಗ್ರಾಫಿಕಲಿ ಪೈ ಚಾರ್ಟಲ್ಲಿ, ಬಾರ್ ಚಾರ್ಟಲ್ಲಿ ರೆಪ್ರೆಸೆಂಟೇಷನ್ ಇರುತ್ತೆ. ಅದನ್ನು ಕೂಡ ರೆಸ್ಪಾಂಡೆಂಟ್ ನೋಡಬಹುದಾ? ಮತ್ತು ನಮಗೆ ಏನಾದ್ರು ಟೆಕ್ಸ್ಟ್ ರೆಸ್ಪಾನ್ಸಸ್ ಬಂದರೆ ಅದನ್ನು ನೋಡ್ಬೋದಾ? ಇಫ್ ಯು ವಾಂಟ್ ಇಟ್ ಯು ಕ್ಯಾನ್ ಕ್ಲಿಕ್ ಇಟ್. ಓಕೆ, ಸೊ ಎಡಿಟ್ ಆಫ್ಟರ್ ಸಬ್ಮಿಷನ್, ಯೂಶ್ವಲಿ ನಾವು ಕ್ವಿಜ್ ಮಾಡಿದಾಗ ಕ್ವೆಶನ್ಸ್ನ ಕೇಳಿದಾಗ ಫಾರ್ ಸಮ್ ರಿಮಾರ್ಕ್ಸ್ ನಾವು ಅದು ಆಪ್ಷನ್ಸ್ ಟಿಕ್ ಮಾಡೋದಿಲ್ಲ ಅಲ್ವಾ? ಯಾಕಂದರೆ ಒಂದು ಸತಿ ಸಬ್ಮಿಟ್ ಮಾಡಿದ್ಮೇಲೆ ಮುಗಿದು ಹೋಯ್ತು, ಮತ್ತು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅದನ್ನು ನಾವು ಕ್ವಿಝಲ್ಲಿ ಯೂಶ್ವಲಿ ಮಾರ್ಕ್ ಮಾಡಲ್ಲ. ಅಥವಾ ಸರ್ವೆ ಮಾಡುವಾಗ ಇಫ್ ಸಮಥಿಂಗ್ ಹ್ಯಾಸ್ ರಾಂಗ್ ಐ ಹ್ಯಾವ್ ಫಿಲ್ಡ್, ಐ ವಾಂಟ್ ಟು ಚೇಂಜ್ ಇಟ್, ಸೊ ಐ ಕ್ಯಾನ್ ಗೋ ಆ್ಯಂಡ್ ಎಡಿಟ್ ಇಟ್. ಆ ಥರ ನೀವು ಬೇಕಾದ್ರೆ ಸರ್ವೆಯಲ್ಲಿ ಆಪ್ಷನ್ಸ್ ಕೊಡಬಹುದು. ಓಕೆ, ದೆನ್ ನೆಕ್ಸ್ಟ್ ನಾವು ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ಯಾಟಗರಿ. ಸೊ ಪ್ರೆಸೆಂಟೇಷನ್ ಕ್ಯಾಟಗರಿಯಲ್ಲಿ ಯು ಕ್ಯಾನ್ ಸಿ ವಿ ಹ್ಯಾವ್ ಸರ್ಟನ್ ಆಪ್ಷನ್ಸ್, ದಟ್ ಈಸ್ ಶೋ ಪ್ರೋಗ್ರೆಸ್ ಬಾರ್. ಸೊ ರೆಸ್ಪಾನ್ಸಸ್ ಇನ್ ಶೋ ಪ್ರೋಗ್ರೆಸ್ ಬಾರ್ನ ನಮಗೆ ಬೇಕಾ ಅಂದರೆ ನಾವು ಕ್ಲಿಕ್ ಮಾಡ್ಕೊಬೋದು. ಶಫಲ್ ಕ್ವೆಶ್ಚನ್ ಆರ್ಡರ್, ಸೊ ಶಫಲ್ ಮಾಡಿದಾಗ ಏನಾಗುತ್ತೆ, ಪಾರ್ಟಿಸಿಪೆಂಟ್ಸ್ ಎಲ್ಲರದ್ದು ಕ್ವೆಶ್ಚನೇರ್ ಒಂದೇ ಥರ ಇರಲ್ಲ, ಕ್ವೆಶನ್ಸ್ ಎಲ್ಲ ಶಫಲ್ ಆಗಿರ್ತವೆ. ಓಕೆ, ಸೊ ಯೂಶ್ವಲಿ ಇದು ಕ್ವಿಜ್ ಮಾಡುವಾಗ ಇದು ಮಾಲ್ ಪ್ರಾಕ್ಟೀಸಿಂದು ಪಾಸಿಬಿಲಿಟಿನ ಕಡಿಮೆ ಮಾಡಲಿಕ್ಕೆ, ಕಾಪಿ ಮಾಡೋ ಪಾಸಿಬಿಲಿಟಿನ ಕಡಿಮೆ ಮಾಡಲಿಕ್ಕೆ ವಿ ಡೂ ದಿಸ್ ಶಫಲ್ ಕ್ವೆಶ್ಚನ್ ಆರ್ಡರ್ಸ್. ಅದರ್ವೈಸ್ ಸರ್ವೆ ಟೈಮಲ್ಲಿ ಏನು ಬೇಕಾಗಿಲ್ಲ. Show link to submit another response, right? So if they want to submit another response and you have selected limit to 1 response, then you can also do that. Okay, select this, then it will give you option to put another link. Then confirmation message andre submit madidmele what kind of confirmation acknowledgement message should reach the participant. Here you can see it is your response is recorded. Otherwise you can also give some other response like ನಿಮಗೆ ಕ್ವೆಶ್ಚನರಿಗೆ ಸಂಬಂಧಪಟ್ಟಂಗೆ ನೀವು ಯಾವುದಾದ್ರೂ ಬೇರೆ ಕನ್ಫರ್ಮೇಷನ್ ಮೆಸೇಜ್ ಕೂಡ ಟೈಪ್ ಮಾಡ್ಬೋದು. ಓಕೆ, ಲೆಟ್ ಇಸ್ ಗೋ ಟು ದ ನೆಕ್ಸ್ಟ್ ಕ್ಯಾಟಗರಿ, ದಟ್ ಈಸ್ ಕ್ವಿಝಸ್. ದ ಥರ್ಡ್ ಆ್ಯಂಡ್ ದ ಲಾಸ್ಟ್ ಕ್ಯಾಟಗರಿ ಆಫ್ ಸೆಟ್ಟಿಂಗ್ ಆಪ್ಷನ್ ಈಸ್ ಕ್ವಿಝಸ್. ಸೊ ಕ್ವಿಝಸಲ್ಲಿ ನೀವು ನೋಡ್ತಿದ್ದೀರಾ, ಮೊದಲನೇದಾಗಿ ಮೇಕ್ ದಿಸ್ ಅ ಕ್ವಿಝ್. ಇಫ್ ಯು ಸೆಲೆಕ್ಟ್ ದಿಸ್, ದೆನ್ ದ್ಯಾಟ್ ಮೀನ್ಸ್ ನಿಮ್ಮ ಕ್ವೆಶ್ಚನರ್ ಒಂದು ಕ್ವಿಝ್ ಕ್ವೆಶ್ಚನರ್ ಆಗಿಬಿಡುತ್ತೆ. ನೆಕ್ಸ್ಟ್ ಬರೋದು ಕ್ವಿಝ್ ಆಪ್ಷನ್ಸ್, ಅಂದರೆ ರಿಲೀಸ್ ಮಾರ್ಕ್ಸ್. ಪಾರ್ಟಿಸಿಪೆಂಟಿಗೆ ಅವ್ರು ಸ್ಕೋರ್ ಮಾಡಿರೋ ಮಾರ್ಕ್ಸ್ ಯಾವಾಗ ಗೊತ್ತಾಗಬೇಕು? ಇಮಿಡಿಯೇಟ್ಲಿ ಸಬ್ಮಿಟ್ ಮಾಡಿದ ತಕ್ಷಣ ಗೊತ್ತಾಗಬೇಕಾ ಅಥವಾ
ಆಮೇಲೆ ಆಫ್ಟರ್ ಪರ್ಟಿಕ್ಯುಲರ್ ಇಂಟರ್ವಲ್ ಗೊತ್ತಾಗಬೇಕಾ. ಇದು ಯೂಶ್ವಲಿ ಯಾವಾಗ ಆಗುತ್ತೆ ಅಂದರೆ ಇಫ್ ಇಟ್ ಈಸ್ ಲೈಕ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ದೆನ್ ನೀವು ಆಲ್ರೆಡಿ ಮಾರ್ಕ್ಸನ್ನು ಅಲ್ಲಿ ಸೆಟ್ ಮಾಡಿರ್ತೀರ, ಸೊ ಇಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತೆ. ಕ್ಲೋಸ್ ಎಂಡೆಡ್ ಕ್ವೆಶ್ಚನ್ ಆದರೆ ಇಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತೆ. ಓಪನ್ ಎಂಡೆಡ್ ಕ್ವೆಶ್ಚನ್ ಆದರೆ ಯು ಹ್ಯಾವ್ ಟು ಚೆಕ್ ಇಟ್ ಮ್ಯಾನ್ಯುಯಲಿ. ಓದ್ಬಿಟ್ಟು ಡೆಫಿನೇಷನ್ಸ್ ಕೇಳ್ತಾ ಇದ್ದೀರಾ, ಯಾವುದೇನಾದರೂ ಕ್ವಿಝಲ್ಲಿ ಏನಾದರೂ ಅಥವಾ ಸರ್ವೆ ಮಾಡುವಾಗ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದೀರಾ, ಅವಾಗ ಏನಾಗುತ್ತೆ ದೇ ರೈಟ್ ದ ಆನ್ಸರ್ ಇನ್ ಪ್ಯಾರಾಗ್ರಾಫ್ ಆರ್ ಶಾರ್ಟ್ ಆನ್ಸರ್ಸ್, ದೆನ್ ಯು ಹ್ಯಾವ್ ಟು ಮ್ಯಾನ್ಯುಯಲಿ ಚೆಕ್ ಇಟ್. ಅದು ಅವಾಗ ಏನಾಗುತ್ತೆ ದ ಮಾರ್ಕ್ಸ್ ಕೆನಾಟ್ ಬಿ ಇಮಿಡಿಯೇಟ್ಲಿ ಸಬ್ಮಿಟೆಡ್. ಓಕೆ, ದೆನ್ ನೆಕ್ಸ್ಟ್ ವಿ ಗೋ ಫಾರ್ ರೆಸ್ಪಾಂಡೆಡ್ ಕ್ಯಾನ್ ಸಿ ಮಿಸ್ಡ್ ಕ್ವೆಶ್ಚನ್ ಕರೆಕ್ಟ್ ಆನ್ಸರ್ಸ್. ಯಾವ್ಯಾವ ಕ್ವೆಶನ್ಸ್ನ ಅವರು ಮಿಸ್ ಮಾಡಿದ್ದಾರೆ ಅಂದರೆ ತಪ್ಪು ಆನ್ಸರ್ ಮಾಡಿದ್ದಾರೆ, ಮತ್ತು ಕರೆಕ್ಟ್ ಆನ್ಸರ್ ಯಾವ್ದು ಇದನ್ನೆಲ್ಲ ಅವರು ದೇ ಕ್ಯಾನ್ ರೆಸ್ಪಾಂಡೆಡ್ ಪಾರ್ಟಿಸಿಪೆಂಟ್ ಕ್ಯಾನ್ ಸಿ. ಇಫ್ ಯು ಕ್ಲಿಕ್ ಇಟ್ ದೇ ಕ್ಯಾನ್ ಸಿ, ಇಫ್ ಯು ಡೋಂಟ್ ಸೆಲೆಕ್ಟ್ ಇಟ್ ದೆನ್ ದೇ ಕೆನಾಟ್ ಸಿ ದ ಕರೆಕ್ಟ್ ಆನ್ಸರ್ಸ್ ಆ್ಯಂಡ್ ಮಿಸ್ಡ್ ಕ್ವೆಶನ್ಸ್. ಸೊ ಯೂಶ್ವಲಿ ಏನಾಗುತ್ತೆ ಕಾಂಪಿಟೇಷನ್ ಮಾಡುವಾಗ, ಕ್ವಿಝ್ ಕಾಂಪಿಟೇಷನ್ ಇದ್ದಾಗ, ಆನ್ಲೈನ್ ಕ್ವಿಝ್ ಕಾಂಪಿಟೇಷನ್ ಇದ್ದಾಗ ಇಫ್ ಯು ಕ್ಲಿಕ್ ಇಟ್ ದೆನ್ ಏನಾಗುತ್ತೆ ಒಬ್ಬ ಸ್ಟೂಡೆಂಟು ಸಬ್ಮಿಟ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಅವನಿಗೆ ರೈಟ್ ಆನ್ಸರ್ಸ್ ಯಾವುದು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಚಾನ್ಸಸ್ ಆರ್ ದೇರ್ ದಟ್ ಹಿ ಕ್ಯಾನ್ ಸರ್ಕ್ಯುಲೇಟ್ ಆರ್ ಶಿ ಕ್ಯಾನ್ ಸರ್ಕ್ಯುಲೇಟ್ ದಿ ರೈಟ್ ಆನ್ಸರ್. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನೀವೇನು ಮಾಡ್ಬೋದು, ಸ್ಕೋರ್ನ ಕೂಡ ಲೇಟರ್ ಅಂತ ಕೊಡ್ಬೋದು, ಅಥವಾ ಮಿಸ್ಡ್ ಕ್ವೆಶನ್ಸ್ ಕರೆಕ್ಟ್ ಆನ್ಸರ್ಸ್ ಇವನ್ನೆಲ್ಲ ಹೈಡ್ ಕೂಡ ಮಾಡ್ಬೋದು ಬೈ ಅನ್ಸೆಲೆಕ್ಟಿಂಗ್ ದೀಸ್ ಆಪ್ಷನ್ಸ್. ಓಕೆ, ಸೊ ದ್ಯಾಟ್ ಕಂಪ್ಲೀಟ್ಸ್ ದ ಸೆಟ್ಟಿಂಗ್ ಆಪ್ಷನ್. ಇದೆಲ್ಲ ಸೆಟ್ಟಿಂಗ್ 3 ಕ್ಯಾಟಗರಿಯಲ್ಲಿ ಸೆಟ್ಟಿಂಗ್ ನೀವು ಮಾಡಿದ್ಮೇಲೆ ಸೇವ್ ಮಾಡಿ, ದಟ್ ವಿಲ್ ಸೇವ್ ದ ಸೆಟ್ಟಿಂಗ್ಸ್. Till now you learned about creating a Google form. That was our second practical. Third practical is sending and collecting the response. ಈಗ ನೀವು ಕ್ರಿಯೇಟ್ ಮಾಡಿರೋ ಗೂಗಲ್ ಫಾರ್ಮ್ನ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ನಿಮ್ಮ ಹತ್ರ ಕೆಲವೊಂದು ಆಪ್ಷನ್ಸ್ ಇದೆ. ಸೊ ಮೊದಲನೇ ಆಪ್ಷನ್ ಬಂದುಬಿಟ್ಟು ಥ್ರೂ ಇಮೇಲ್ ಯು ಕ್ಯಾನ್ ಡಿಸ್ಟ್ರಿಬ್ಯೂಟ್ ಇಟ್. ರೆಸಿಪಿಯೆಂಟ್ಸ್ ಇಂದ ಇಮೇಲ್ ನಿಮ್ಮ ಹತ್ರ ಇರಬೇಕು, ಇಮೇಲ್ ಐ ಡಿ, ಅದನ್ನು ನೀವಿಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ನೀವು ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಎರಡನೇ ಆಪ್ಷನ್ ಬಂದುಬಿಟ್ಟು ಲಿಂಕ್ ಜನ್ರೇಟ್ ಮಾಡೋದ್ರಿಂದ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ರೈಟ್, ಈ ಲಿಂಕನ್ನು ಕಾಪಿ ಮಾಡಿಬಿಟ್ಟು ನೀವು ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಥರ್ಡ್ ಆಪ್ಷನ್ ಈಸ್ ಬೈ ಎಂಬೆಡೆಡ್ HTML ಲಿಂಕ್. ರೈಟ್, ಇದರಿಂದ ನೀವು ಕೂಡ ವೆಬ್ಸೈಟಲ್ಲಿ ಈ ಲಿಂಕನ್ನು ಪೋಸ್ಟ್ ಮಾಡಿಬಿಟ್ಟು ಇದನ್ನು ಫಾರ್ವರ್ಡ್ ಮಾಡ್ಬೋದು. ಅದರ್ವೈಸ್ ಯು ಕ್ಯಾನ್ ಆಲ್ಸೋ ಡಿಸ್ಟ್ರಿಬ್ಯೂಟ್ ಇಟ್ ಥ್ರೂ ಫೇಸ್ಬುಕ್ ಆ್ಯಂಡ್ ಟ್ವಿಟರ್, ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನೀವು ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ನಾನು ಇದನ್ನು ವಾಟ್ಸಪ್ಪಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಲಿಂಕನ್ನು. ದಿಸ್ ಈಸ್ ದಟ್ ಎ ಪ್ರೊಸೀಜರ್ ಈಸ್ ಥ್ರೂ ಸೆಕೆಂಡ್ ಲಿಂಕ್ ಜನ್ರೇಷನ್ ಇದೆಯಲ್ಲ, ಇಟ್ಸ್ ವೆರಿ ಈಸಿ, ಸಿಂಪ್ಲರ್, ಯಾವುದೇ ಕಾಂಪ್ಲಿಕೇಶನ್ ಇಲ್ಲದೆ ಇರೋವಂಥದ್ದು. ಸೊ ದಟ್ ಈಸ್ ಆ್ಯಕ್ಚುಲಿ ಮೈ ಫೇವ್ರೆಟ್. I go for the second option, that is through generating link, right? So that is how you send it's very simple to send the Google form. ಕಳಿಸಿದ ಮೇಲೆ ನೀವು ರೆಸ್ಪಾನ್ಸಸ್ ಕಲೆಕ್ಟ್ ಆಯ್ತಲ್ಲ, ಅದನ್ನು ಅನಲೈಸ್ ಮಾಡಬೇಕು ಅಂತ ಅಂದರೆ ಯಾವ ರೀತಿ ಅನಲೈಸ್ ಮಾಡಬೇಕು, ಹೆಂಗಿರುತ್ತೆ ರೆಸ್ಪಾನ್ಸ್ ಅನ್ನೋದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಸೊ ಹಿಯರ್ now we go for responses, because now main purpose is responses. Quiz ಆದರೆ ನೀವು ರಿಮಾರ್ಕ್ಸ್ ಕೊಡ್ತೀರಾ, ಸರ್ವೆ ಆದರೆ ನೀವು ರೆಸ್ಪಾನ್ಸಸ್ನ ಅನಲೈಸ್ ಮಾಡ್ತೀರಾ, ಫೀಡ್ಬ್ಯಾಕ್ ಆದರೆ ಕೂಡ ನೀವು ರೆಸ್ಪಾನ್ಸಸ್ನ ಅನಲೈಸ್ ಮಾಡ್ತೀರಾ. ಸೊ ನಮ್ಮ ಪರ್ಪಸ್ ಏನಿದೆ ಅದರ ಮೇಲೆ ನಾವು ರೆಸ್ಪಾನ್ಸಸ್ ಜೊತೆಗೆ ಡೀಲ್ ಮಾಡ್ತೀವಿ, ಅದನ್ನು ಹ್ಯಾಂಡಲ್ ಮಾಡ್ತೀವಿ. ಈಗ ನೀವು ನೋಡ್ತಾ ಇದ್ದೀರಾ ನಮ್ಮ ಗೂಗಲ್ ಫಾರ್ಮಲ್ಲಿ ಕ್ವೆಶನ್ಸ್ ಅಂತ ಇದೆಯಲ್ಲ ಹೆಡ್ಡಿಂಗ್, ರೈಟ್, ಹೆಡರ್ ಥೀಮ್ ಮೇಲಿದೆ ನೋಡಿ ಕ್ವೆಶನ್ಸ್ ಅಂತ. ಅದ್ರ ಪಕ್ಕದಲ್ಲಿ ಯು ಕ್ಯಾನ್ ಸಿ ದೇರ್ ಈಸ್ ಅನದರ್ option for responses. If you click on that, we will go for response sheet. Okay, so response sheet ನನ್ನ ಹತ್ರ ಇದು ಹೊಸದಾಗಿರೋದ್ರಿಂದ ನನಗೆ ಇಲ್ಲಿ ಯಾವ ರೆಸ್ಪಾನ್ಸಸ್ ಇಲ್ಲ, ಬಟ್ ನನ್ನ ಹತ್ರ ಹಳೇದೊಂದು ರೆಸ್ಪಾನ್ಸ್ ಒಂದು ಬೈಟ್ ಇದೆ. ಅಲ್ಲಿ ನೀವು ನೋಡ್ತಾ ಇದ್ದೀರಾ ರೆಸ್ಪಾನ್ಸ್ ಪಕ್ಕದಲ್ಲಿ ನಿಮಗೆ ನಂಬರ್ಸ್ ಕಾಣುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇದ್ದೀರಾ 116 ಅಂತ ಇದೆ. ದೋಸ್ ಆರ್ ದ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್, ಎಷ್ಟು ಜನ ರೆಸ್ಪಾನ್ಸ್ ಮಾಡಿದ್ದಾರೆ ಅನ್ನೋದು ನಮಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಈ ರೆಸ್ಪಾನ್ಸ್ ಶೀಟನ್ನು ನೀವು ಓಪನ್ ಮಾಡಿದಾಗ ನಿಮಗೆ ಅಲ್ಲಿ you will get the detail, that is detail in a summarized form, details response in a summarized form. So excel sheet ಅಲ್ಲಿ ನೀವು ನೋಡ್ತಾ ಇದ್ದೀರಾ ಪಾರ್ಟಿಸಿಪೆಂಟ್ ಏನೇನು ಆನ್ಸರ್ ಮಾಡಿದ್ದಾರೆ, ಅವ್ರಿಗೆ ನೀವೇನೇನು ಕೊಟ್ಟಿದ್ರಿ, ಅವ್ರ ಹೆಸರು, ಜೆಂಡರ್ ಆಗಿರ್ಬೋದು, ಅವರ ಈಗ ನೀವು ನಂದು ಗೂಗಲ್ ಫಾರ್ಮಿಂದ ಒಂದು ತೋರಿಸ್ತಾ ಇದ್ದೀನಿ, ನೀವು ರೆಸ್ಪಾನ್ಸ್ ಕಳಿಸಿರೋದು. ಸೊ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಔಟ್ ಆಫ್ 5, ಯಾವ ಡಿಪಾರ್ಟ್ಮೆಂಟು, ಯಾವ ಡೇಟಲ್ಲಿ ನೀವು ರೆಸ್ಪಾನ್ಸ್ ಮಾಡಿದ್ದೀರಾ, ಎಷ್ಟು ಟೈಮಿಗೆ ರೆಸ್ಪಾನ್ಸ್ ಮಾಡಿದ್ದೀರಾ, ಪ್ರತಿಯೊಂದು ಈ ಥರ ಬಂದು ಎಕ್ಸೆಲ್ ಶೀಟಲ್ಲಿ ನಿಮಗೆ ರೆಸ್ಪಾನ್ಸ್ ಸಿಕ್ಬಿಡುತ್ತೆ. ಅದೇ ರೀತಿ
ಯು ಕ್ಯಾನ್ ಸಿ ದಟ್ ಒಂದು ಕ್ವೆಶನ್ ನಾನು ನಿಮಗೆ ಡಿಪಾರ್ಟ್ಮೆಂಟ್ ಅಂತ ಕಳಿಸಿದೆ, ನೀವು ಯಾವ ಡಿಪಾರ್ಟ್ಮೆಂಟ್ ಅಂತ ನೀವು ಫಿಲಪ್ ಮಾಡಿದ್ರಲ್ಲ ಅದ್ರ ಪ್ರಕಾರ ನನಗಿಲ್ಲಿ ಒಂದು ಪೈ ಚಾರ್ಟ್ ಅಂತ ಕರಿತೀವಿ ನಾವು, ಇಲ್ಲಿ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ನನಗೆ ಕಾಣಿಸ್ತಾ ಇದೆ. ಸೊ ದಟ್ ನಾನು ಒಂದು ಪಿಕ್ಚರ್ ನೋಡಿಬಿಟ್ಟು ನಾನು ಐ ಕ್ಯಾನ್ ಐಡೆಂಟಿಫೈ ಯಾವ ಡಿಪಾರ್ಟ್ಮೆಂಟ್ ಯಾವ ಥರ ಪರ್ಫಾರ್ಮ್ ಮಾಡಿದೆ ಅಂತ, ರೈಟ್? ಸೊ ದ್ಯಾಟ್ ಈಸ್ ದೇರ್. ಅಥವಾ ಪ್ರತಿಯೊಂದು ಕ್ವೆಶನ್ ಏನಿದೆ ಅದು ಕೂಡ ಎಷ್ಟು ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಹ್ಯಾವ್ ಆನ್ಸರ್ಡ್ ವಿಚ್ ಆಪ್ಷನ್, ಈ ಥರ ಕೂಡ ನನಗೆ ಇದು ಒಂದು ಸಮರೈಸ್ಡ್ ರೆಸ್ಪಾನ್ಸ್ ಶೀಟ್ ನನಗೆ ಸಿಕ್ಬಿಡುತ್ತೆ, ರೈಟ್? ಸೊ ಈ ರೀತಿ ನಮಗೆ ರೆಸ್ಪಾನ್ಸಸ್ನ ನಾವು ಅನಲೈಸ್ ಮಾಡ್ಬೋದು. ದೀಸ್ ಆರ್ ದ ರೆಸ್ಪಾನ್ಸಸ್, ದೀಸ್ ಆರ್ ದ ವೇ ದ ರೆಸ್ಪಾನ್ಸಸ್ ಆರ್ ಕಲೆಕ್ಟೆಡ್. Okay student, we are at the last slide, ending slide of the session. So here we complete the practices connected to Google Form. Create ಮಾಡೋದು ಗೊತ್ತಾಗಿದೆ ನಿಮಗೆ, ಮತ್ತು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು, ರೆಸ್ಪಾನ್ಸಸ್ನ ಕಲೆಕ್ಟ್ ಮಾಡೋದು ಕೂಡ ಗೊತ್ತಾಗಿದೆ. ಓಕೆ, ಸೊ ದ್ಯಾಟ್ ಕಂಪ್ಲೀಟ್ಸ್ total 3 practices in our practical session. Okay, so next class alli we can go for data cleaning, that is done in Excel, Microsoft Excel. ಅದನ್ನು next class alli ನಾವು ಡಿಸ್ಕಸ್ ಮಾಡೋಣ. ಸೊ ಈ ಪ್ರಾಕ್ಟೀಸಸ್ನ ಕಂಡಕ್ಟ್ ಮಾಡಲಿಕ್ಕೆ ನೀವು ಯಾವುದೇ ರೀತಿ ನನ್ನ ಹತ್ರ ಡೆಸ್ಕ್ಟಾಪ್ ಇಲ್ಲ ಅಥವಾ ಲ್ಯಾಪ್ಟಾಪ್ ಇಲ್ಲ ಅಂತ ವರಿ ಮಾಡ್ಕೊಬೇಡಿ. ಇದನ್ನು ನೀವು ನಿಮ್ಮ ಮೊಬೈಲಲ್ಲಿ ಕೂಡ ಪ್ರಾಕ್ಟೀಸ್ ಮಾಡಬಹುದು. ಓಕೆ, ಮೊಬೈಲಲ್ಲಿ ನಿಮ್ಮ ಡ್ರೈವ್, ನಿಮಗೆ ಲೊಕೇಶನ್ ಗೊತ್ತಿರುತ್ತೆ, ಡ್ರೈವ್ ಓಪನ್ ಮಾಡಿ ಅಲ್ಲಿ ಗೂಗಲ್ ಫಾರ್ಮ್ ಓಪನ್ ಮಾಡಿಬಿಟ್ಟು ಎಲ್ಲ ಆಪ್ಷನ್ಸ್ ಹೆಂಗೆ ಡೆಸ್ಕ್ಟಾಪಲ್ಲಿದೆ ಅದೇ ಆಪ್ಷನ್ಸ್ ನಿಮಗೆ ಮೊಬೈಲಲ್ಲಿ ಕೂಡ ಇರುತ್ತೆ, ಆ್ಯಸ್ ಇಟ್ ಈಸ್ ಇರುತ್ತೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಹೊಸ ಹೊಸ ಆಪ್ಷನ್ಸ್ನ ಎಕ್ಸ್ಪ್ಲೋರ್ ಮಾಡಿ. ಓಕೆ, ಇಲ್ಲಿ ನಾನು ನಿಮಗೆ 3 ಟಾಸ್ಕ್ ಕೊಡ್ತೇನೆ ಸ್ಟೂಡೆಂಟ್ಸ್. ಕೆಲವೊಂದನ್ನು ನಾನು ಸ್ಕಿಪ್ ಮಾಡಿದ್ದೇನೆ ಇಲ್ಲಿ ಪರ್ಪಸ್ಫುಲಿ. ಅದನ್ನು 3 ಟಾಸ್ಕನ್ನು ನೀವು ಗೂಗಲ್ ಫಾರ್ಮಲ್ಲಿ ನಿಮ್ಮ ಮೊಬೈಲಲ್ಲಿ ಅಥವಾ ಡೆಸ್ಕ್ಟಾಪಲ್ಲಿ ಡಿಸ್ಕವರ್ ಮಾಡಬೇಕು, ಹೇಗೆ ಮಾಡೋದು ಅಂತ. ಒಂದು, ಪ್ರಿವ್ಯೂ ನೋಡೋದು. ಒಂದು ಸತಿ ಕ್ವೆಶನ್ ನಾವು ಡೆಸ್ಕ್ಟಾಪಲ್ಲಿ ಒಂದು ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಿದ ಮೇಲೆ ಪ್ರಿವ್ಯೂ ನೋಡ್ತೀವಿ, ಹಾಗೆ ನೀವು ನಿಮ್ಮ ಗೂಗಲ್ ಫಾರ್ಮಿನ ಪ್ರಿವ್ಯೂ ಕೂಡ ನೋಡ್ಬೋದು. ಅದು ಎಲ್ಲಿ ಬರುತ್ತೆ ಚೆಕ್ ಮಾಡಿ, ಪ್ರಿವ್ಯೂ ನೋಡೋದು. ಸೆಕೆಂಡ್, ಕ್ವಿಝನ್ನು ಸೆಟ್ ಮಾಡುವಾಗ ಪ್ರತಿ ಒಂದು ಕ್ವೆಶ್ಚನಿಗೆ ಪಾಯಿಂಟ್ಸ್ನ ಕೊಡಬೇಕು, ಮಾರ್ಕ್ಸ್ ಕೊಡಬೇಕು. 5 ಕೊಡ್ಬೋದು, 1 ಪಾಯಿಂಟ್, 2 ಪಾಯಿಂಟ್, ಎಷ್ಟು ಬೇಕಾದ್ರೂ ನಿಮಗೆ ಅಷ್ಟು ಪಾಯಿಂಟ್ಸ್. ಅದು ಹೆಂಗೆ ಕೊಡಬೇಕು ಅನ್ನೋದು ಡಿಸ್ಕವರ್ ಮಾಡಿ. ಜೊತೆಗೆ ರೈಟ್ ಆನ್ಸರ್ಸ್ನ ನಾವು ಕ್ವಿಝ್ ಮಾಡ್ತಾ ಇದ್ದೀವಿ ಅಂದರೆ ರೈಟ್ ಆನ್ಸರ್ಸ್ನ ನಾವು ಮುಂಚೆಯಿಂದನೇ ಮಾರ್ಕ್ ಮಾಡಿರಬೇಕು. ಅದನ್ನು ಹೇಗೆ ಮಾಡಬೇಕು, ಈ 3 ಟಾಸ್ಕನ್ನು ನೀವು ಕಂಡು ಹಿಡೀರಿ ಹೇಗೆ ಮಾಡೋದು ಅಂತ. ದ್ಯಾಟ್ ವಿಲ್ ಬಿ ಓನ್ಲಿ ಪಾಸಿಬಲ್ ಇಫ್ ಯು ಗೋ ಥ್ರೂ ಯುವರ್ ಡ್ರೈವ್, through your mobile or desktop, anything, practice it and create a Google form. ನಾನು ಕ್ರಿಯೇಟ್ ಮಾಡಿರೋ ಗೂಗಲ್ ಫಾರ್ಮ್ 1 ಅಂತ ಇದೆಯಲ್ಲ, ಇದನ್ನು ಕೂಡ ಲಿಂಕ್ ನಿಮಗೆ ಕಳಿಸ್ತೇನೆ. ಜಸ್ಟ್ ಒಂದು ಪ್ರಿವ್ಯೂ ನೋಡಿ ಹೇಗೆ ಕಾಣುತ್ತೆ ಎಲ್ಲ ಕ್ವೆಶನ್ಸು. ಓಕೆ, ನಾವು ಎಲ್ಲ ಆಪ್ಷನ್ಸನ್ನು ಟ್ರೈ ಮಾಡಿದ್ದೀವಿ, ರೈಟ್? ಮಲ್ಟಿಪಲ್ ಚಾಯ್ಸಿಂದ ಹಿಡಿದು ಚೆಕ್ ಬಾಕ್ಸ್ ಗ್ರಿಡ್ವರೆಗೂ ನಾವು ಟ್ರೈ ಮಾಡಿದ್ದೀವಿ ಅಲ್ವಾ? ಎಲ್ಲ ಆಪ್ಷನ್ಸು ಹೇಗೆ ಕಾಣುತ್ತೆ ಅನ್ನೋದನ್ನು ನೋಡಿ, ರೈಟ್? ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್, ದಟ್ ಕಂಪ್ಲೀಟ್ಸ್ ಟುಡೇಸ್ ಸೆಷನ್. ಆಲ್ ದಿ ಬೆಸ್ಟ್.